ಎಲ್ಲ ಒಂದು ಕಡೆ ನನ್ನ ಮಗಳು ಮದುವೆ ಆಗಿ ಚೆನ್ನಾಗಿದ್ದಾಳಲ್ಲ, ನಂಗೆ ಅಷ್ಟೇ ಸಾಕು, ಇನ್ನೇನು ಬೇಡ. ನಾನೇನಾದರೂ ಆ ಮಂಜು ಮಾತು ಕಟ್ಕೊಂಡು ಆ ಹುಡುಗನಿಗೆ ಕೊಟ್ಟು ನಮ್ಮ ಮಗಳು ಮದುವೆ ಮಾಡ್ತಿದ್ರೆ ನನ್ನ ಮಗಳು ಜೀವನವಿಡೀ ಬರೀ ಕೊರಗಬೇಕಾಗಿತ್ತು. ಹೆಂಗೋ ಸದ್ಯ ಅವಳ ಮನಸ್ಸಿಗೆ ಒಪ್ಪೋ ಹುಡುಗನ ಜೊತೆ ಮದುವೆ ಆಗಿದ್ದಾಳಲ್ಲ, ಅಷ್ಟು ಸಾಕು. ನನ್ನ ಮಗಳು ಫೋನ್ ಮಾಡಿ ಅಪ್ಪಯ್ಯ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ನಂಗೆ ಅದೇ ದೊಡ್ಡ ಖುಷಿ ನೋಡ್ರಿ. ಯಾಕೋ ನಾನೇನು ಇಷ್ಟಪಟ್ಟು ರಾಜ ಜೊತೆ ಏನೋ ಮದುವೆ ಆಗ್ಬಿಟ್ಟೆ. ಅಂದರೆ ನನಗೆ ನಮ್ಮಪ್ಪಯ್ಯನ ನಮ್ಮ ಚೋಟನ ನೋಡಂಗಾಗುತ್ತೆ ಕಂಡ್ರಿ. ನಮ್ಮಪ್ಪಯ್ಯ ಹೇಗಿದ್ರೆ ಏನು, ನಮ್ಮಮ್ಮ ನನ್ನ ಜೊತೆನೇ ಆ ಥರ ನಡ್ಕೊತಿದ್ಲು. ಅದು ಬೇರೆ ನಾನು ಅವ್ರ ಮಾತು ಕೇಳಲಿಲ್ಲ ಅಂತ ಕೋಪದಲ್ಲಿ ನಮ್ಮಪ್ಪಯ್ಯನ ಚೆನ್ನಾಗಿ ನೋಡ್ಕೊತಿದ್ದಾರೋ ಇಲ್ವೋ ನಮ್ಮ ಚಿಕ್ಕಮ್ಮ ಒಂದು ಗೊತ್ತಾಗಿಲ್ಲ. ಯಾಕೋ ನಮ್ಮಪ್ಪನ ವಯಸ್ಸಲ್ಲಿ ಏನೋ ಹುಷಾರಿಲ್ದಂಗೆ ಅನಿಸ್ತಿದೆ. ಪಾಪ ನಮ್ಮಪ್ಪ ಎಷ್ಟು ಸಪೋರ್ಟ್ ಮಾಡಿದ್ರು. ಇವತ್ತು ನಮ್ಮ ಅಪ್ಪನ ಜೊತೆ ಮಾತಾಡಿ ಒಂದು ಕಡೆ ಖುಷಿನೂ ಆಗ್ತಿದೆ, ಹಾಗೆ ಇನ್ನೊಂದು ಕಡೆ ದುಃಖನೂ ಆಗ್ತಿದೆ. ನಮ್ಮಪ್ಪಯ್ಯ ಹೇಗಿದ್ದಾರೋ ಏನು, ಏನು ಮಾಡ್ತಿದ್ದಾರೋ ಏನು ಅಂತ. ನಮ್ಮ ಚಿಕ್ಕಮ್ಮನ ಮಾತು ನಾನು ಕೇಳ್ದಲೇ ಇರೋದಕ್ಕೆ ನಮ್ಮ ಚಿಕ್ಕಮ್ಮನಿಗೆ ತುಂಬ ಕೋಪ ಇದೆ. ಅದರಲ್ಲಿ ನಮ್ಮ ಅಪ್ಪಯ್ಯಂಗೆ ಹೇಗೆ ನೋಡ್ಕೊಳ್ತಿದ್ದಾರೋ ಏನು. ಪಾಪ ನಮ್ಮಪ್ಪ ನನ್ನನ್ನು ಸಪೋರ್ಟ್ ಮಾಡಿ ಅವರು ಸಿಗಾಕೊಳ್ಳಂಗಾಯ್ತು. ನಮ್ಮಪ್ಪ ಹೇಗಿದ್ದಾರೋ ಏನೋ. ಗಂಗಾ ಗಂಗಾ, ಯಾಕಮ್ಮ ಕಣ್ಣಲ್ಲಿ ನೀರು ಹಾಕ್ತಿದೆ? ಯಾಕಮ್ಮ ಏನಾಯ್ತು? ಯಾರಾದರೂ ಏನಾದರೂ ಅಂದ್ರಾ? ಇಲ್ಲ ದೊಡ್ಡಮ್ಮ, ಯಾರು ಏನು ಅಂದಿಲ್ಲ. ಆದರೆ ನಂಗೆ ಯಾಕೋ ನಮ್ಮಪ್ಪನ ನೋಡಂಗಾಗೈತೆ ದೊಡ್ಡಮ್ಮ. ನಮ್ಮ ಅಪ್ಪಾಜಿಗೆ ನೆನೆಸ್ಕೊಂಡು ಅಳ್ತಿದ್ದೆ ಅಷ್ಟೇ. ಅಯ್ಯೋ ಹುಚ್ಚ ಹುಡುಗಿ, ಇಷ್ಟಕ್ಕೆ ಯಾರಾದರೂ ಅಳ್ತಾನ? ಸಮಾಧಾನ ಮಾಡ್ಕೊ. ನಿಂದು ಈಗ ತಾನೇ ಮದುವೆ ಆಗಿತ್ತಲ್ಲ, ಸ್ವಲ್ಪ ದಿವಸ ಅಡ್ಜಸ್ಟ್ ಆಗಬೇಕು. ಅಲ್ಲಿವರೆಗೂ ಹಂಗೆ ಅನ್ಸೋದು, ನಮ್ಮಪ್ಪಯ್ಯ ಹೇಗಿದ್ದಾರೋ ನಮ್ಮಮ್ಮ ಹೇಗಿದ್ದಾರೋ ಅಂತೆಲ್ಲ ಅಲ್ಲಿಂದೇ ಚಿಂತೆ ಬರುತ್ತೆ. ಏನಾಗಲ್ಲ, ಸುಮ್ಮನಿರು. ನೋಡಮ್ಮ, ನೀನು ಇಲ್ಲಿ ಖುಷಿಯಾಗಿದ್ದು ಫೋನ್ ಮಾಡಿ ಅಪ್ಪ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದರೆ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲ ಖುಷಿಯಾಗಿರ್ತಾರೆ. ನೀನು ಈ ರೀತಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕುತ್ಕೊಂಡ್ರೆ ಹೇಗೆ ಗಂಗಾ? ನಾನು ನಿನ್ನನ್ನು ತುಂಬ ಒಳ್ಳೆ ಹುಡುಗಿ, ತುಂಬ ಗಟ್ಟಿ ಹುಡುಗಿ, ಈ ಥರ ಸಣ್ಣ ಪುಟ್ಟಕ್ಕೆಲ್ಲ ಅಳಲ್ಲ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಅಳ್ತೀಯಪ್ಪ. ಅದೆಷ್ಟೇ ನೆನೆಸ್ಕೋಬಾರ್ದು ಅಂತಿದ್ರು ಅಪ್ಪಯ್ಯ ನೆನಪಿಗೆ ಬಂದುಬಿಡ್ತಾರೆ ದೊಡ್ಡಮ್ಮ. ನನ್ನ ಅಪ್ಪಯ್ಯ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ರು ಗೊತ್ತಾ? ನನ್ನನ್ನು ರಾಜ ಜೊತೆ ಬರೋಕ್ಕೂ ನಮ್ಮಪ್ಪಯ್ಯ ನನಗೆ ಸರಿ ಹೋಗು ಮಗಳೇ ಅಂತ ಸಹಾಯ ಮಾಡಿದ್ರು ದೊಡ್ಡಮ್ಮ. ಅಂಥದ್ರಲ್ಲಿ ಯಾಕೋ ನಮ್ಮಪ್ಪಂಗೆ ಹುಷಾರಿಲ್ವೇನೋ ಅನ್ನಿಸ್ತಿದೆ. ನಾನೀಗ ಫೋನ್ ಮಾಡಿ ಮಾತಾಡಿದೆ ನಮ್ಮಪ್ಪಯ್ಯನ ಕೊಟ್ಟೆ. ಅಂದರೆ ನಮ್ಮಪ್ಪಯ್ಯ ಸರಿ ಮಾತಾಡಿಲ್ಲ ದೊಡ್ಡಮ್ಮ, ಅದಕ್ಕೆ ಏನಾಗಿತ್ತು ಏನೋ ಅಂತ ಬೇಜಾರಾಗ್ತಿದೆ ದೊಡ್ಡಮ್ಮ. ಅಯ್ಯೋ, ಅಷ್ಟಕ್ಕೆಲ್ಲ ಯಾಕೆ ಹೇಳ್ತಿದೆ ಹೇಳು? ನಿಮ್ಮ ಮಾವನ ಕೂಟ ಹೇಳ್ಬಿಟ್ಟು ಒಂದು ದಿವಸ ರಿಸೆಪ್ಷನ್ ಮುಗಿದ ಮೇಲೆ ನಿಮ್ಮ ಅಪ್ಪಯ್ಯನ ಹೋಗಿ ನೋಡ್ಕೊಂಬರುವಂತೆ ಬಿಡು. ಅಷ್ಟಕ್ಕೆ ಇಷ್ಟೆಲ್ಲ ಅಳ್ಬೇಡ. ರಿಸೆಪ್ಷನ್? ಯಾವ ರಿಸೆಪ್ಷನ್ ದೊಡ್ಡಮ್ಮ? ನೀನು ಮೊದಲು ಕಣ್ಣು ಒರೆಸ್ಕೊ, ಆಮೇಲೆ ಹೇಳ್ತೀನಿ. ಯಾವ ರಿಸೆಪ್ಷನ್ ದೊಡ್ಡಮ್ಮ? ನನಗೆ ಗೊತ್ತಿಲ್ವಲ್ಲ. ನೋಡೇ ಗಂಗಾ, ನನ್ನ ಮಗ ರಾಘು ಇದ್ದಾನಲ್ಲ, ನಿಂದು ರಾಜದು ರಿಸೆಪ್ಷನ್ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ನಿಂದು ರಾಜದ ರಿಸೆಪ್ಷನ್. ನಿಂದು ರಾಜಕ್ಕೂ ರಿಸೆಪ್ಷನ್ ಮಾಡ್ತೀರಾ? ಯಾಕೆ ದೊಡ್ಡಮ್ಮ ಈ ರೀತಿ ಸಡನ್ ಆಗಿ ನಿರ್ಧಾರ ತಂದಿದ್ದೀರಾ? ನೋಡಮ್ಮ, ಇದೆ ಯಾಕಂದ್ರೆ ಈಗ ನೀವಿಬ್ರು ಈ ರೀತಿ ಪ್ರೀತಿ ಮಾಡಿ ದೇವಸ್ಥಾನದಲ್ಲಿ ಮದುವೆ ಆಗಿ ಬಂದಿರೋದಕ್ಕೆ ಊರು ಜನ ಎಲ್ಲ ನಾಲ್ಕು ಮಾತಾಡ್ತಿದ್ದಾರೆ. ಹಂಗಾಗ್ಬಿಟ್ಟು ಬೇಡ, ನಮ್ಮ ಮನೇಲಿ ಒಂದು ರಿಸೆಪ್ಷನ್ ಮಾಡೋಣ, ಆವಾಗ ಎಲ್ಲ ಜನ ಎಲ್ಲ ಸುಮ್ಮನೆ ಆಗ್ತಾರೆ. ಪರವಾಗಿಲ್ಲ, ಇವ್ರ ಮನೇಲಿ ಸೊಸೆನ ಒಪ್ಕೊಂಡು ಮನೆ ತುಂಬಿಸ್ಕೊಂಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಅವಾಗ ಅವ್ರು ಮಾತಾಡೋದಾದ್ರೂ ತಪ್ಪುತ್ತೆ ಅಂತ ನಾವೆಲ್ಲ ಕುತ್ಕೊಂಡು ನಿಂದು ರಾಜದು ರಿಸೆಪ್ಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಕಣಮ್ಮ. ನೋಡೋದಂಗ, ನಿಮ್ಮ ಅತ್ತೆ ಜೊತೆ ನಿಮ್ಮ ದೊಡ್ಡ ಅತ್ತೆ ಜೊತೆ ಹೋಗ್ಬಿಟ್ಟು ಏನೇನು ಬೇಕು ನಿಂಗೆ ಎಲ್ಲದೂ ತಗೊಂಡ್ಬಾ. ಆಮೇಲೆ ರಿಸೆಪ್ಷನ್ ದಿವಸ ಅದಿಲ್ಲ ಇದಿಲ್ಲ ಅಂತ ಏನೂ ಹೇಳ್ಬಾರ್ದು. ನೋಡು, ನಿಂಗೆ ಏನೇನು ಬೇಕು ಎಲ್ಲ ತಗೊಂಡ್ಬಾ. ಸರಿ ಅಜ್ಜಿ, ಆಯ್ತು. ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಅತ್ತೆ, ರವಿ ಮತ್ತೆ ಪ್ರೀತಿ ಇಬ್ರು ಬಂದಿದ್ದಾರಂತೆ ಅತ್ತೆ. ರಾಜು ಫೋನ್ ಮಾಡಿದ್ದ, ಅಮ್ಮ ರವಿಗೂ ಪ್ರೀತಿಗೂ ಕರ್ಕೊಂಬರಕ್ಕೆ ಹೋಗಿದ್ದೀನಿ ಅಂತ. ಬರ್ರಿ ಅತ್ತೆ, ಎಲ್ಲರೂ ಹೋಗಿ ನೋಡೋಣ. ಯಾರತ್ತೆ ರವಿ ಮತ್ತೆ ಪ್ರೀತಿ ಅಂದ್ರೆ? ಯಾರು ಹೇಳಿ? ರಾಜು ನಿನ್ನ ಹತ್ರ ಏನು ಹೇಳಿಲ್ವೇ? ರವಿ ರಾಜು ತಮ್ಮ, ಪ್ರೀತಿ ನಿನ್ನ ದೊಡ್ಡತ್ತೆ ಮಗಳು. ಹೌದಾ? ನಿಂಗೆ ಮೈದ್ನ ಇದ್ದಾರಾ? ಹೌದಾ? ನಿಂಗೆ ಆದ್ಮೇಲೆ ಇದ್ದಾಳ? ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಜ್ಜಿ. ರಾಜು ನನ್ನ ಜೊತೆ ಏನು ಮಾತಾಡಲಿಲ್ಲ ಗೊತ್ತಾ? ಹೌದೇನಮ್ಮ? ರಾಜು ನಿನ್ನ ಹತ್ರ ಏನು ಹೇಳಿಲ್ವಾ? ರವಿ ಬಗ್ಗೆ ಆಗಲಿ ಪ್ರೀತಿ ಬಗ್ಗೆ ಆಗಲಿ ಏನು ಗೊತ್ತೇ ಇಲ್ವಾ ನಿಂಗೆ? ಇಲ್ಲ ಅತ್ತೆ, ನಂಗೆ ರಾಜನ ಮನೇಲಿ ಎಷ್ಟು ಜನ ಇದ್ದಾರೆ ಅಂತಾನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ್ಮೇಲೆ ನಾನು ನಿಮ್ಮನ್ನೆಲ್ಲ ನೋಡಿದ್ದು. ರಾಜು ನಂಗೆ ಏನೂ ಹೇಳೇ ಇಲ್ಲ. ಹಾಗೆ ಅವ್ರಿಗೆ ತಮ್ಮ ಇದ್ದಾರೆ ತಂಗಿ ಇದ್ದಾರೆ ಅಂತಾನೆ ಏನು ಒಂದು ದಿವಸನೂ ಹೇಳಿಲ್ಲ ಅತ್ತೆ. ಸರಿ ಸರಿ ನೋಡಿ, ನಾವು ಅವ್ರು ಬರೋಕ್ಕಿಂತ ಮುಂಚೆ ಹೊರಗಡೆ ಏನಾದರೂ ಇರಲಿಲ್ಲ ಅಂದರೆ ಆಮೇಲೆ ಅವರಿಬ್ಬರಿಗೂ ಕೋಪ ಬಂದ್ಬಿಡುತ್ತೆ. ನೋಡಿ ಇವಾಗ ನೋಡೋಣ. ಅದಕ್ಕೆ ಆಯ್ತು. ನೋಡು ಬ್ರೋ, ನಾವು ಅಮೇರಿಕದಿಂದ ಇಲ್ಲಿವರೆಗೂ ಬಂದಿದ್ದೀವಿ, ಅಂಥದ್ರಲ್ಲಿ ಈ ಒಬ್ಬರಾದರೂ ಇದರ ನೋಡು, ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಯಾರೂ ಬಂದಿಲ್ಲ ನೋಡು ಬ್ರೋ. ಹೌದು ಕಣೆ ಪ್ರೀತಿ, ನೋಡು ನಾವೇನು ಅನ್ಕೊಂಡಿದ್ವಿ, ನಾವು ಬರೋ ದಾರಿನೇ ಕಾಯ್ತಿರ್ತಾರೆ ನಮ್ಮ ಮನೇಲಿ ಎಲ್ಲರೂ ಅನ್ಕೊಂಡಿದ್ರೆ ನಾವು ಬಂದು ಇಷ್ಟೊತ್ತಾದ್ರೂ ಒಬ್ರು ಕಾಣಿಸ್ತಿಲ್ಲ ನೋಡು. ಹೌದು ಬ್ರೋ, ನಾವು ಬಂದಿರೋದು ಇಲ್ಲಿ ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ.
ಅಲ್ಲೇ ನಮ್ ಬಂಗಾರ ಚಿನ್ನ ಇಬ್ರು ಬಂದ್ರ ಏಟತ್ತಾಯ್ತೋ ನೀವ್ ಬಂದು. ಸುಮ್ನೆ ರಜ್ಜಿ, ನಮ್ಮನ್ನ ಯಾರು ಮಾತಾಡ್ಸ್ಬೇಡ್ರಿ ನೀವು. ನಾವು ಅಲ್ಲಿಂದ ಸುಸ್ತಾಗಿ ಬಂದಿದೀವಿ. ನಮ್ಗೆ ವೆಲ್ಕಮ್ ಮಾಡಕ್ಕೋಸ್ಕರ ಎಲ್ಲರೂ ನಾವು ಬರೋ ದಾರಿನ ಕಾಯ್ತಿರ್ತಾರೆ ಅಂತ ನಾನು ಪ್ರೀತಿ ಮಾತಾಡ್ಕೊಂಡು ಅಲ್ಲಿಂದ ಬರ್ತಿದೀವಿ. ನೀವು ನೋಡಿದ್ರೆ ನಾವ್ ಬಂದ್ ಈಟೊತ್ತಾದ್ರೂ ಒಬ್ರು ಕಾಣಿಸ್ತಿಲ್ವಲ್ಲ ಅಜ್ಜಿ. ಅಯ್ಯೋ ನನ್ ಮಗಿ ಅಲ್ಲಿಂದ ಸುಸ್ತಾಗ್ ಬಂದಿತ್ತೆ. ನಾನ್ ನಿನ್ಗೆ ಒಳಗಡೆ ಕರ್ಕೊಂಡಿದ್ದಲೆ ಹಂಗೆ ಇರ್ತೀವಿ ಅಲ್ಲ. ಹೆಂಗ್ ಹೇಳ್ತಿದ್ಯಾ ನೋಡು ನೀನು. ನಿನ್ ಮೇಲೆ ಪ್ರೀತಿ ಇಲ್ದಲೆ ಈಟೆಲ್ಲ ಮಾಡಿದ್ವಾ ನಾವು? ಮತ್ತೆ ಯಾಕಜ್ಜಿ ನಾವ್ ವೆಲ್ಕಮ್ ಮಾಡಕ್ ಯಾರು ಇಲ್ಲ ಮತ್ತೆ ಇಲ್ಲಿ? ಯಾಕೋ ರವಿ ಬರ್ತಾನೆ ಅಜ್ಜಿ ಜೊತೆ ಏನೋ ಜಗಳ ಮಾಡ್ತಿದೀಯಾ? ನೋಡು ದೊಡ್ಡಮ್ಮ, ಮತ್ತೆ ಅಲ್ಲ ನಾವು ಅಷ್ಟು ದೂರದಿಂದ ಬಂದಿದೀವಪ್ಪ. ನಮ್ ವೆಲ್ಕಮ್ ಮಾಡಕ್ಕೋಸ್ಕರನು ಯಾರು ನಿಂತಿಲ್ವಲ್ಲ. ನಮ್ ದಾರಿ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ನಾವು ಬರೋ ದಾರಿನೇ ಎಲ್ಲರೂ ಕಾಯ್ತಿದ್ದೀರಾ ಅನ್ಕೊಂಡಿದ್ವಿ. ನೀವ್ ನೋಡಿದ್ರೆ ನಾವು ಬಂದ್ ಈಟೊತ್ತಾದ್ರೂ ಒಬ್ರಿಗೂ ಬಂದಿಲ್ಲ ಅಂದ್ರೆ ನಮ್ ಬೇಜಾರಾಗಲ್ವಾ? ಅಯ್ಯೋ ನೀವ್ ಬರ್ತೀಯ ಅಂತ ನಾವು ಬೆಳಗ್ಗಿಂದನು ನಿಮ್ಮನ್ನೇ ಕಾಯ್ತಿದೀವಿ ಕಣೋ. ಅಂತದ್ರಲ್ಲಿ ನೀವು ಬರೋ ದಾರಿನೇ ಕಾಯ್ತಿದೀವಿ ಗೊತ್ತಾ. ಅಲ್ಲಿ ನಿಮ್ಮ ಅತ್ತಿಗೆ ಇರಳಲ್ಲ, ನಿಮ್ಮ ಅತ್ತಿಗೆಗೆ ನೀವು ಬರ್ತಿದ್ದೀರಾ ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ಅವಳಿಗೆ ಹೇಳ್ಬಿಟ್ಟು ಅವಳಿಗೂ ಕರ್ಕೊಂಬರೋಣ ಅಂತ ಹೋಗಿದ್ವಿ ಅಷ್ಟೇ. ಹೌದಾ ಅಮ್ಮ, ಅತ್ತಿಗೆ ಹೇಗಿದ್ದಾರೆ? ನೀನ್ ಹೇಳೇ ಇಲ್ಲ ನಂಗೆ. ನಿಮ್ಮ ಅತ್ತಿಗೆ ಇನ್ನೇನು ಈಗ ಬರ್ತಾಳೆ, ಬಂದಾಗ ನೀನೇ ನೋಡ್ಬಿಟ್ಟು ಹೇಳು ಹೇಗಿದ್ದಾಳೆ ಅಂತ. ಅಮ್ಮ ಹೇಗಿದೆಯಾ ಪ್ರೀತಿ? ಯಾಕಮ್ಮ ನೆನ್ನೆ ಮನೆ ಎಲ್ಲ ಫೋನೇ ಮಾಡಿಲ್ಲ? ಅದು ಅಮ್ಮ, ನಮಗೆ ಚಿಕ್ಕಮ್ಮ ಫೋನ್ ಮಾಡಿ ಊರಿಗೆ ಬರಕ್ಕೆ ಹೇಳಿದ್ರಲ್ಲ, ಅದಕ್ಕೆ ನಾನು ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ನಿಂಗೆ ಫೋನೇ ಮಾಡಿಲ್ಲಮ್ಮ. ಹೌದೇನೆ ಪ್ರೀತಿ, ನಾನು 2 ದಿವಸದಿಂದ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದೆ ಗೊತ್ತಾ. ಯಾಕೋ ನಮ್ಮ ಪ್ರೀತಿ 2 ದಿವಸದಿಂದ ಫೋನೇ ಮಾಡಿಲ್ವಲ್ಲ ಅಂತ. ಆದ್ರೂ ಅಮ್ಮ, ನಮಗೆ ಅಲ್ಲೆಲ್ಲ ನಿಮ್ದೆಲ್ಲ ಎಷ್ಟು ನೆನಪಾಗುತ್ತೆ ಗೊತ್ತಾ. ನಾನು ಬ್ರೋ ಯಾವಾಗಲೂ ನಿಮ್ದೇ ಯೋಚನೆ ಮಾಡ್ತಾ ಕೂತಿರ್ತೀವಿ. ಆದ್ರೂ ನಾವಿಬ್ರು ನಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೊಂತೀವಿ ಅಮ್ಮ. ಹೇಗಿದೀಯಾ ರವಿ? ಚೆನ್ನಾಗಿದೀಯೇನೋ? ಯಾಕೆ ಏನು ಮಾತಾಡ್ದಲೆ ಸೈಲೆಂಟ್ ಆಗಿ ನಿಂತಿದ್ಯಾ? ಹಾ ಮಮ್ಮಿ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೋಡ್ರಿ ನಾನು ಎಷ್ಟು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ ಗೊತ್ತಾ. ಏನೋ ರವಿ, ನೀನು ನೋಡಪ್ಪ ಅಮೆರಿಕಕ್ಕೆಲ್ಲ ಹೋಗಿ ಬಂದು ಮಮ್ಮಿ ಗಿಮ್ಮಿ ಅಂತೆಲ್ಲ ಮಾತಾಡ್ಬೇಡಕ್ಕಂತ. ನಂಗೆ ಸರಿಯಾಗಿ ನಮ್ಮ ರಾಜು ಕರೆದಂಗೆ ಅಮ್ಮ ಅಂತಾನೆ ಕರಿ, ಅದೇ ಚೆನ್ನಾಗಿರೋದು ಕೇಳಕ್ಕೆ. ಅಮ್ಮ ಅಂತ ಕರೆದ್ರೆ ಕೇಳಕ್ಕೂ ಒಂದು ಹಿತವಾಗಿರುತ್ತೆ. ಅದನ್ನ ಬಿಟ್ಟು ನೀನು ಮಮ್ಮಿ 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 ಅಂತಿದ್ರೆ ನಂಗೆ ಕನ್ಫ್ಯೂಸ್ ಆಗುತ್ತೆ ನೋಡು. ನಾವು ಅಲ್ಲೆಲ್ಲ ಮಾತಾಡ್ಬೇಕಾರೆ ಈ ಥರ ವರ್ಡ್ಸ್ ಬಂದ್ಬಿಡುತ್ತೆ ಅಮ್ಮ. ಇನ್ಮೇಲೆ ಸರಿ ಮಾಡ್ಕೊಂಡು ತಿನ್ಬಿಡ್ರಿ. ಸರಿ ಕಣ ರವಿ, ಇನ್ನು ಎಷ್ಟು ದಿವಸ ಇದೆಯಾ ನಿಮ್ದು ಓದೋದು? ನೀವು ಬಂದ್ಬಿಡ್ರಪ್ಪ, ಬಂದು ಈ ಊರಲ್ಲೇ ಇರ್ರಿ. ಏನು ಅಷ್ಟು ದೂರ ಹೋಗೋತೀರಾ? ಇನ್ನೇನು ನಂದು ಪ್ರೀತಿದು ಮುಗ್ದಂಗೆ ಕಣಮ್ಮ. ಇನ್ನೊಂದು 4 ತಿಂಗಳಿದೆ ಅಷ್ಟೇ. ಈಗ ಒಂದು 4 ತಿಂಗಳು ರಜೆ ಸಿಕ್ಕಿದೆ. ಅದಾದ್ಮೇಲೆ ಇನ್ನೊಂದು 4 ತಿಂಗಳು ಹೋಗ್ಬಿಟ್ರೆ ಎಲ್ಲ ಮುಗಿಯುತ್ತೆ. ಆಮೇಲೆ ನಾನು ಪ್ರೀತಿ ನಮ್ಮೂರಲ್ಲೇ ಬಂದು ಶಿಫ್ಟ್ ಆಗ್ಬಿಡ್ತೀವಿ. ಏನ್ ಹೇಳ್ತಿದೀಯಾ ರವಿ? ರಜೆ ಇತ್ತಾ? 4 ತಿಂಗಳು ರಜೆ ಸಿಗ್ತಾ? ಯಾಕೆ? ಅಲ್ಲೆಲ್ಲ ಹಂಗೆ ದೊಡ್ಡಮ್ಮ. ಇಲ್ಲಿ ನಂಗಲ್ಲ, ಅಲ್ಲಿ ಒಂದು ಎಕ್ಸಾಮ್ ನಡಿಬೇಕು ಅಂದ್ರೆ ಒಂದು 4 ತಿಂಗಳು 5 ತಿಂಗಳು ಹಿಂಗೆ ರಜೆ ಕೊಡ್ತಾರೆ ಓದ್ಕೊಳ್ಳೋಕ್ಕೋಸ್ಕರ. ಹಾಗಾಗ್ಬಿಟ್ಟು ನಮ್ದು ಇನ್ನೇನು ಫೈನಲ್ ಇಯರ್ ಅಲ್ವಾ, ಹಾಗಾಗ್ಬಿಟ್ಟು ನಂಗೆ 4 ತಿಂಗಳು ರಜೆ ಸಿಕ್ಕಿದ್ದೆ. ಅದನ್ನ ಇಲ್ಲೇ ಇದ್ದು ಓದ್ಕೊಳ್ಳೋಣ ಅಂತ ನಾನು ಪ್ರೀತಿ ಇಬ್ರು ಡಿಸೈಡ್ ಮಾಡಿ ಅತ್ಲಗಿಲ್ಲೇ ಬಂದ್ವಿ. ಅಮ್ಮ, ನಾನು ಬ್ರೋ ಇಬ್ರು ಡಿಸೈಡ್ ಮಾಡ್ಕೊಂಡ್ ಬಂದಿದೀವಿ. ಇಲ್ಲಿಂದಾನೇ ಓದ್ಕೊಂಡು ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗೋಣ ಅಂತ. ಯಾಕಂದ್ರೆ ಇಲ್ಲೇ ಅದಕ್ಕೆ ಜೊತೆನೂ ಟೈಮ್ ಸ್ಪೆಂಡ್ ಮಾಡಂಗೂ ಆಗುತ್ತೆ. ನಮ್ಮ ಅದಕ್ಕೆ ಹೇಗಿದಾರಂತ ನೋಡ್ಬೇಕಲ್ಲ. ಕರಿ ಅಮ್ಮ ಅದಕ್ಕೆನ ನೋಡೋಣ. ಗಂಗಾ ಗಂಗಾ ಬಾರಮ್ಮ ಇಲ್ಲಿ, ರವಿನೂ ಪ್ರೀತಿ ಬಂದಿದ್ದಾರೆ, ಬಾ ಇಲ್ಲಿ. ಹಾಯ್ ರವಿ. ಹಾಯ್ ಪ್ರೀತಿ, ವೆಲ್ಕಮ್ ಟು ಹೋಮ್. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಪ್ರೀತಿ ಈಗ ನೋಡ್ಬಿಟ್ಟು ಹೇಳು ನಿಮ್ಮ ಅತ್ತೆ ಹೇಗಿದ್ದಾರೆ ಅಂತ. ಅವಾಗ್ಲಿಂದನೂ ಕೇಳ್ತಿದ್ಯಲ್ಲ, ಅಮ್ಮ ಅತ್ತೆ ಹೇಗಿದ್ದಾರೆ, ಚಿಕ್ಕಮ್ಮ ಅತ್ತೆ ಹೇಗಿದ್ದಾರೆ, ನಾನು ನೋಡ್ಬೇಕು ಅಂತ. ಈಗ ನೋಡಿ ಹೇಳ್ರಿ ಹೇಗಿದ್ದಾಳೆ ನಿಮ್ಮ ಅತ್ತೆ ಅಂತ. ಸೋ ನೈಸ್, ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದ್ದೀರಾ ಅದಕ್ಕೆ ನೀವು. ಹೌದು ಪ್ರೀತಿ, ಇಟ್ಸ್ ರಿಯಲಿ ಬ್ಯೂಟಿಫುಲ್. ಹೌದು ಬ್ರೋ, ಅದಕ್ಕೆ ತುಂಬಾನೇ ಚೆನ್ನಾಗಿದ್ದಾರೆ. ನಮ್ಮ ರಾಜು ಬ್ರೋ ಏನು ಅಂತ ಇಂಥ ಹುಡುಗಿ ಕರ್ಕೊಂಬಂದಿಲ್ಲ ನೋಡು, ಒಳ್ಳೆ ಚೆನ್ನಾಗಿರೋ ಹುಡುಗಿನೇ ಮದುವೆ ಆಗಿ ಬಂದಿದ್ದಾನೆ. ಇಟ್ಸ್ ರಿಯಲಿ ಸೋ ನೈಸ್. ಅಮ್ಮ, ಬ್ರೋಗೇನೋ ಕೆಲಸ ಇತ್ತು ಅಂತ ನಮ್ಮಿಬ್ರನ್ನ ಒಳಗಡೆ ಬಿಟ್ಟು ನಾನು ಆಮೇಲೆ ಬರ್ತೀನಿ ನೀವು ಹೋಗಿರಿ ಅಂತ ಹೇಳೋದ. ಬರ್ರಮ್ಮ ಇಬ್ರು ಬಂದು ಕೈ ಕಾಲು ಮುಖ ತೊಳ್ಕೊಂಡು ತಿಂಡಿ ಏನಾದ್ರು ಮಾಡ್ರಿ. ಅಷ್ಟು ದೂರದಿಂದ ಬಂದಿದ್ದೀರಾ, ಏನಾದ್ರು ತಿಂದ್ರೋ ಇಲ್ವಾ? ಅಷ್ಟು ದೂರದಿಂದ ಬಂದಿದ್ದಾರಲ್ಲ ದೊಡ್ಡಮ್ಮ, ಪಾಪ ಏನು ಸರಿಯಾಗಿ ತಿಂದಿರಲ್ಲ ಅನ್ಸುತ್ತೆ. ನಾನೇ ಹೋಗಿ ಬೇಗ ಇವರಿಬ್ರಿಗೆ ಏನಾದ್ರು ತಿಂಡಿ ಮಾಡ್ಕೊಡ್ತೀನಿ. ಲೇ ಗಂಗಾ, ಇರ್ಲಿ ಬಿಡೆ, ಆಗ್ಲೇ ಅವಳಮ್ಮ ಮಗಳು ಬರ್ತಾಳೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ರೆ ಅವಳೇ ಹೋಗಿ ತಿನ್ನಿಸ್ತಾ ಬಿಡು. ಹೋಗು, ನೀನು ಹೋಗಿ ರೆಡಿ ಆಗೋಗು. ಎಲ್ಲ ಶಾಪಿಂಗಿಗೆ ಅಲ್ಲಿಗೆ ಹೋಗ್ಬೇಕು ಅಂತೆಲ್ಲ ಹೇಳ್ತಿದ್ರಲ್ಲ, ಹೋಗಿ ನೀನು ರೆಡಿ ಆಗಿ ಬರೋಗು. ಅಲ್ಲಿವರೆಗೆ ಇವರಿಬ್ರು ತಿಂಡಿ ಮುಗಿಸ್ಕೊಂಡು ರೆಡಿ ಆಗಿರ್ತಾರೆ. ಎಲ್ಲರೂ ಸೇರಿ ಹೋಗ್ರಂತೆ. ಹ್ಞೂ ಅಜ್ಜಿ, ಸರಿ ಆಯ್ತು. ಓಹೋ, ಯಾವಾಗ್ಲೂ ನಮ್ಮ ರವಿನೂ ಪ್ರೀತಿನೂ ಇಬ್ರು ಬಂದ್ಬಿಟ್ಟಿದ್ದಾರೆ. ಯಾವಾಗ ಬಂದ್ರೆ? ಈಗಲೂ ಬಂದಿದ್ದು ಅತ್ತೆ. ಚೆನ್ನಾಗಿದ್ದೀರಾ?
ನೋಡಪ್ಪ ಹೀಗಿದೀವಿ, ನಮ್ಮ ಇಷ್ಟ ಕಷ್ಟನ ಯಾರು ಕೇಳ್ತಾರೆ ಹೇಳ. ಯಾಕತ್ತೆ ಈ ರೀತಿ ಮಾತಾಡ್ತಿದ್ದೀರಾ? ಮತ್ತೆದು ಯಾವಾಗಲೂ ಇದ್ದಿದ್ದೆ ತಗೊಳ್ಳ. ರವಿ ಹೋಗ್ಬಿಟ್ಟು ನೀವಿಬ್ರು ತಿಂಡಿ ಗಿಂಡಿ ಮಾಡಿ ರೆಡಿ ಆಗೋಗಿ. ಏನು ಭಾಳ ಮೆರಿತಿದೆಯಲ್ಲ, ಏನೇ ನಿಂದು? ನಾನು ಹೇಳಿದ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ಯಾ ಇಲ್ವಾ? ಹ್ಞೂ ಅತ್ತೆ, ನೀವು ಹೇಳಿರೋ ಎಲ್ಲ ಕೆಲಸನೂ ಮಾಡಿದ್ದೀನಿ, ಯಾವುದು ಬಿಟ್ಟಿಲ್ಲ. ಸರಿ, ಅದೆಲ್ಲೋ ಶಾಪಿಂಗ್ ಈಗ ಅಂತಲ್ಲ, ಅದು ಹೋಗೋ ಮುಂಚೆ ಒಂದು ರಾಶಿ ಪಾತ್ರೆ ಬಿದ್ದಿದ್ದಾವೆ, ಆ ಪಾತ್ರೆನೆಲ್ಲ ತೊಳೆದು ಆಮೇಲೆ ಹೋಗು. ಹಂಗೆ ಬಿಟ್ಟು ಹೋಗ್ಬೇಡ. ಸರಿ ಆಯ್ತು ಅತ್ತೆ, ಎಲ್ಲ ಪಾತ್ರೆನೂ ತೊಳೆದ್ಬಿಟ್ಟೆ ಹೋಗ್ತೀನಿ. ಸರಿ ಹೋಗು. ಅಲ್ಲ ಕಣಮ್ಮ, ಈ ಮನೇಲಿ ನಮ್ಮ ಮಾತನ್ನ ಯಾರು ಕೇಳಲ್ಲ. ನೀನು ಒಳ್ಳೆ ಆ ಗಂಗನ್ನ ಎದುರಿಸಿ ಸರಿಯಾಗಿ ಇಟ್ಕೊಂಡಿದೀಯ ನೋಡು. ನಮ್ಮ ಕೆಲಸನೆಲ್ಲ ಆ ಗಂಗ ಕೈಯಲ್ಲಿ ಮಾಡಿಸ್ಬಿಟ್ಟು ಎಲ್ಲ ಕೆಲಸ ನಾವೇ ಮಾಡಿದ್ದೀವಿ ಅನ್ನೋ ಥರ ಎಲ್ಲ ಮುಂದೆನೂ ತೋರಿಸ್ಕೋಬೇಕು. ಒಳ್ಳೆ ಪ್ಲಾನೇ ಮಾಡಿದೀಯ ಬಿಡಮ್ಮ. ಹೌದು ಕಣೆ, ಗಂಗಾ ಒಬ್ಬಳು ಬಿಟ್ರೆ ನಮ್ಮ ಮಾತನ್ನ ಕೇಳೋರು ಈ ಮನೇಲಿ ಯಾರೂ ಇಲ್ಲ. ಅದಕ್ಕೆ ಆ ಗಂಗನ್ನೇ ಸರಿಯಾಗಿ ಬಳಸ್ಕೊಳ್ತಿದ್ದೀನಿ ನೋಡು. ನಮ್ಮ ಕೆಲಸನೆಲ್ಲ ಅವಳ ಮೇಲೆ ಆಗಿಬಿಟ್ಟು ನಾವೇ ಮಾಡಿದ್ದು ಅಂತ ಹೇಳಿ ಎಲ್ಲರ ಹತ್ರನೂ ಸಹಿ ಅನ್ನಿಸ್ಕೋಬೋದು ನೋಡು.